ಚಂದ್ರಶೇಖರ್ ಅವ್ರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಚಂದ್ರಶೇಖರ್ ಪೂಜಾರ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಇವಾಗ ಹೌದಪ್ಪ, ಆಸ್ತಿ ನಮಗೆ ದಾಸೋಹ ಮಾಡ್ಲಿಕ್ಕೆ ಬೇಕು, ಶಿಕ್ಷಣ ಕೊಡ್ಲಿಕ್ಕೆ ಬೇಕು, ಸಮಾಜದ ಉದ್ಧಾರಕ ಬೇಕು, ಸರಿ ಒಪ್ಕೊಳ್ಳೋಣ ಅದೆಲ್ಲ. ಬಟ್ ಒಂದು ಅಕೌಂಟಬಿಲಿಟಿ ಅನ್ನೋದು ಕೂಡ ಬೇಕೇ ಬೇಕಲ್ವಾ? ಈಗ ಲೆಕ್ಕ ಕೇಳಿದ ತಕ್ಷಣ ಕಳ್ಳ ಅಂತ ಪಟ್ಟ ಕಟ್ಟೋದಾದ್ರೆ ಲೆಕ್ಕ ಕೊಡದೇ ಇರೋರು ಏನಂತ ಕರಿಬೇಕು? ನಾನು ನಿಮ್ಮ ಧ್ವನಿ ಕೇಳ್ತಾ ಇದ್ದೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಈಗ ಮಾತಾಡ್ತಿದ್ರು ನಾಗರಿಕ ಅನಾಗರಿಕ ಅನ್ನೋಂಥ ವಿಚಾರವಾಗಿ. ಇವತ್ತು ಅನಾಗರಿಕ ವರ್ತನೆ ನಿನ್ನೆ ಹರಿಹರ ಪಂಚಮಸಾಲಿ ಗುರುಪೀಠದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಅಕ್ಷರಶಃ ಅನಾಗರಿಕವಾಗಿರ್ತಕ್ಕಂಥ ಒಂದು ವರ್ತನೆ. ಒಂದು ಗುರುಪೀಠ ಅಂತ ಹೇಳಿದ್ರೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಅತ್ಯಂತ ಪಾವಿತ್ರತೆಯನ್ನ ಹೊಂದಿರತಕ್ಕಂಥ ಒಂದು ಸ್ಥಳ ಅದು. ಆದ್ರೆ ಅಂತ ಸ್ಥಳದಲ್ಲಿ ಏನೇ ಪರ ವಿರೋಧ ಚರ್ಚೆಗಳು ಸೌಹಾರ್ದಯುತವಾಗಿ ನಡಿಬೇಕೇ ವಿನ ಚಪ್ಪಲಿ ತೋರಿಸ್ತಕ್ಕಂಥದ್ದು, ಬಾಟ್ಲನ್ನು ಒಗಿತಕ್ಕಂಥ ಅನಾಗರಿಕ ಸಂಸ್ಕೃತಿ ನಡೆದ್ರೆ ಅದು ಪೀಠ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾರು ಉದ್ದೇಶಪೂರ್ವಕವಾಗಿ ಇಂಥ ಅನಾಗರಿಕ ಸಂಸ್ಕೃತಿನ ವ್ಯಕ್ತಪಡಿಸ್ತಾರೋ ನಿಜವಾಗ್ಲೂ ಕೂಡ ಅವರು ನಾಗರಿಕ ಬಂಧುಗಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಯಾವ ಕಡೆಯವರು ನಾಗರಿಕರಾಗಿ ವರ್ತಿಸಿದ್ರು ಅನ್ನೋದ್ರ ಪಟ್ಟಿ ಕೊಟ್ಬಿಡಿ ಸರ್, ನಾವು ನೋಡ್ಬಿಡೋಣ. ಅಂದ್ರೆ ನಮಗ್ ಸಿಕ್ಕ ದೃಶ್ಯಗಳಲ್ಲಂತೂ ಎರಡೂ ಬದಿಯವ್ರ ತಾಳ್ಮೆ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತ ನಾವು ಗಮನಿಸಿದ್ವಿ. ಕ್ಷಮೆ ಇರಲಿ, ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಯಾವ ಬಣದವರು ನಾಗರಿಕರಾಗಿ ವರ್ತಿಸಿದ್ರು ನಿನ್ನೆ ವಿಚಾರದಲ್ಲಿ? ಅಥವಾ ಈ ರೀತಿ ಯಾವುದೇ ಪೀಠದಲ್ಲಿ ವಿವಾದ ಬಂದ್ರು ಕೂಡ ಯಾರು ನಾಗರಿಕರಾಗಿ ವರ್ತಿಸ್ತಿದ್ದಾರೆ? ಇದೊಂದು ಪೀಠ ನಿನ್ನೆ ಮೇಡಮ್ ನೋಡಿ ಮೇಡಮ್, ನಿನ್ನೆ BC ಉಮಾಪತಿಯವರ ನೇತೃತ್ವದ ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟ್ನವರು ಅನೇಕ ಜನ ಭಕ್ತರು ಲೆಕ್ಕ ಕೇಳಿದ್ರು ಅನ್ನೋಂಥ ಕಾರಣದಿಂದ ಸುಮಾರು ಸಾವಿರಾರು ಜನರನ್ನ ಭಕ್ತರನ್ನ ಕರೆದ್ಬಿಟ್ಟು ಲೆಕ್ಕ ಕೇಳಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಬಹಿರಂಗವಾಗಿ ಆಹ್ವಾನ ಕೊಟ್ಟು ಲೆಕ್ಕ ಕೊಡ್ತೀವಿ ಬನ್ನಿ ಅಂತ ಹೇಳಿ ಬಹಿರಂಗವಾದಂತ ಲೆಕ್ಕ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಲೆಕ್ಕ ಕೊಡ್ತಕ್ಕಂಥ ಟ್ರಸ್ಟಿಗಳಿಗೆ ಇವತ್ತು ಚಪ್ಪಲಿನ ತೋರಿಸ್ತಕ್ಕಂಥ ಒಂದು ಪ್ರವೃತ್ತಿನ ಲೆಕ್ಕ ಯಾರು ಕೇಳಿದ್ರಲ್ಲ ಅವರು ಅನಾಗರಿಕವಾಗಿರ್ತಕ್ಕಂಥ ವರ್ತನೆಯನ್ನ ಮಾಡಿದ್ರು. ಈ ಲೆಕ್ಕ ಕೇಳೋ ರೀತಿಯ ಪರಿಸ್ಥಿತಿನೇ ಬರಬಾರ್ದಲ್ವಾ ಸರ್? ಅಂದ್ರೆ ಅಪನಂಬಿಕೆಗೆ ಆಸ್ಪದನೇ ಇರಬಾರ್ದು ಇಂಥ ಜಾಗಗಳಲ್ಲಿ. ಮೋರ್ ಕನ್ಸರ್ನ್ ಅದ್ರ ಬಗ್ಗೆ ಇರೋದು ನಮ್ಗೆ. ಅಪನಂಬಿಕೆ ಅನ್ನೋದಕ್ಕೆ ಆಸ್ಪದನೇ ಇರಬಾರ್ದು, ಟ್ರಾನ್ಸ್ಪರೆನ್ಸಿ ಅನ್ನೋದು ಮಠಗಳಲ್ಲಿ ಇರಬೇಕು. ಅಪನಂಬಿಕೆಗಳಿಗೆ ಆಸ್ಪದ ಖಂಡಿತ ಮೇಡಮ್, ಇವತ್ತು ಅಪನಂಬಿಕೆ ಅಂತಕ್ಕಂಥದ್ದು ಇರಬಾರ್ದು. ಆದ್ರೆ ನಾನು ಬೇರೆ ಮಠಗಳ ಗೊತ್ತಿಲ್ಲ, ಆದ್ರೆ ಪಂಚಮಸಾಲಿ ಜಗದ್ಗುರು ಪೀಠದ ಒಬ್ಬ ಧರ್ಮದರ್ಶಿಯಾಗಿ ಸುಮಾರು ನಾನು 5 ವರ್ಷದಿಂದ ಧರ್ಮದರ್ಶಿ ಆಗಿದ್ದೀನಿ, 20 ವರ್ಷದಿಂದ ಅಲ್ಲಿ ಕೆಲಸನೂ ಮಾಡಿದ್ದೀನಿ. ಈ ನಮ್ಮದು ಏನೇ ಇದ್ರೂ ಕೂಡ ಪ್ರತಿ ಒಂದು ತಿಂಗಳಲ್ಲೂ ಕೂಡ ಆ ಟ್ರಸ್ಟ್ ಅಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳ ವಿಚಾರನ ಟ್ರಸ್ಟ್ನ ಸಭೆಯಲ್ಲಿ ಮುಂದಿಡ್ತಾ ಇದ್ವಿ. ಪ್ರತಿ ವರ್ಷನೂ ಕೂಡ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿ ಒಳಗಡೆ. ಇದು ಎಲ್ಲದೂ ಕೂಡ ಅತ್ಯಂತ ಪಾರದರ್ಶಕರಿಂದ ಮತ್ತೆ ಅತ್ಯಂತ ತಾಳ್ಮೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಉದಾಹರಣೆ ಹರಿಹರ ಪೀಠದಲ್ಲಿ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗೇನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮಾತನಾಡ್ತಾ ಇದ್ದಾರೆ, ಈ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನ 2 ವರ್ಷದಿಂದ ನಾವೇನು ಆಡಳಿತಾಧಿಕಾರಿ ಅಂತ ನೇಮಕ ಮಾಡಿದ್ವಿ. ಆ ನೇಮಕ ಮಾಡಿದ ನಂತರ ಕೆಲ ದಿನಗಳು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ರು. ನಮ್ಮ ಆಗು ಹೋಗುಗಳನ್ನ ಎಲ್ಲವನ್ನ ಕೂಡ ಅವ್ರಿಗೂ ಕೂಡ ತಿಳ್ಕೊಂಡು ಸರಿಯಾದಂತ ನಿಟ್ಟಿನಲ್ಲಿ ನಮ್ಮ ಪೀಠ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ, ಇವತ್ತು 4 ಗೋಡೆ ಮಧ್ಯದಲ್ಲಿ ನಡೀತಕ್ಕಂಥ ನಮ್ಮ ಪೀಠದ ಆಂತರಿಕ ವಿಚಾರವನ್ನ ಇವತ್ತು 4 ಜನರ ಬಾಯಿಗೆ ಬೀದಿಗೆ ತಂದಂತ ಕೀರ್ತಿ ಏನಾದ್ರೂ ಸಲ್ಲಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ತದೆ. ಅದನ್ನ ಸರಿಪಡಿಸೋ ಪ್ರಯತ್ನ ನಿಮ್ ಕಡೆಯಿಂದ ಏನಾಯ್ತು ಅಂತ ಹೇಳಿ ನನ್ನ ಪ್ರಶ್ನೆ ಇದೆ, ಅದಕ್ಕೆ ಬರ್ತೀನಿ ಸರ್. ನಮ್ಮ ಜೊತೆಯಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಚಂದ್ರಶೇಖರ್ ಪೂಜಾರ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಇವಾಗ ಹೌದಪ್ಪ, ಆಸ್ತಿ ನಮಗೆ ದಾಸೋಹ ಮಾಡ್ಲಿಕ್ಕೆ ಬೇಕು, ಶಿಕ್ಷಣ ಕೊಡ್ಲಿಕ್ಕೆ ಬೇಕು, ಸಮಾಜದ ಉದ್ಧಾರಕ ಬೇಕು, ಸರಿ ಒಪ್ಕೊಳ್ಳೋಣ ಅದೆಲ್ಲ. ಬಟ್ ಒಂದು ಅಕೌಂಟಬಿಲಿಟಿ ಅನ್ನೋದು ಕೂಡ ಬೇಕೇ ಬೇಕಲ್ವಾ? ಈಗ ಲೆಕ್ಕ ಕೇಳಿದ ತಕ್ಷಣ ಕಳ್ಳ ಅಂತ ಪಟ್ಟ ಕಟ್ಟೋದಾದ್ರೆ ಲೆಕ್ಕ ಕೊಡದೇ ಇರೋರು ಏನಂತ ಕರಿಬೇಕು? ನಾನು ನಿಮ್ಮ ಧ್ವನಿ ಕೇಳ್ತಾ ಇದ್ದೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಈಗ ಮಾತಾಡ್ತಿದ್ರು ನಾಗರಿಕ ಅನಾಗರಿಕ ಅನ್ನೋಂಥ ವಿಚಾರವಾಗಿ. ಇವತ್ತು ಅನಾಗರಿಕ ವರ್ತನೆ ನಿನ್ನೆ ಹರಿಹರ ಪಂಚಮಸಾಲಿ ಗುರುಪೀಠದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಅಕ್ಷರಶಃ ಅನಾಗರಿಕವಾಗಿರ್ತಕ್ಕಂಥ ಒಂದು ವರ್ತನೆ. ಒಂದು ಗುರುಪೀಠ ಅಂತ ಹೇಳಿದ್ರೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಅತ್ಯಂತ ಪಾವಿತ್ರತೆಯನ್ನ ಹೊಂದಿರತಕ್ಕಂಥ ಒಂದು ಸ್ಥಳ ಅದು. ಆದ್ರೆ ಅಂತ ಸ್ಥಳದಲ್ಲಿ ಏನೇ ಪರ ವಿರೋಧ ಚರ್ಚೆಗಳು ಸೌಹಾರ್ದಯುತವಾಗಿ ನಡಿಬೇಕೇ ವಿನ
ಚಪ್ಪಲಿ ತೋರಿಸ್ತಕ್ಕಂಥದ್ದು, ಬಾಟ್ಲನ್ನು ಒಗಿತಕ್ಕಂಥ ಅನಾಗರಿಕ ಸಂಸ್ಕೃತಿ ನಡೆದ್ರೆ ಅದು ಪೀಠ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾರು ಉದ್ದೇಶಪೂರ್ವಕವಾಗಿ ಇಂಥ ಅನಾಗರಿಕ ಸಂಸ್ಕೃತಿನ ವ್ಯಕ್ತಪಡಿಸ್ತಾರೋ ನಿಜವಾಗ್ಲೂ ಕೂಡ ಅವರು ನಾಗರಿಕ ಬಂಧುಗಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಯಾವ ಕಡೆಯವರು ನಾಗರಿಕರಾಗಿ ವರ್ತಿಸಿದ್ರು ಅನ್ನೋದ್ರ ಪಟ್ಟಿ ಕೊಟ್ಬಿಡಿ ಸರ್, ನಾವು ನೋಡ್ಬಿಡೋಣ. ಅಂದ್ರೆ ನಮಗ್ ಸಿಕ್ಕ ದೃಶ್ಯಗಳಲ್ಲಂತೂ ಎರಡೂ ಬದಿಯವ್ರ ತಾಳ್ಮೆ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತ ನಾವು ಗಮನಿಸಿದ್ವಿ. ಕ್ಷಮೆ ಇರಲಿ, ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಯಾವ ಬಣದವರು ನಾಗರಿಕರಾಗಿ ವರ್ತಿಸಿದ್ರು ನಿನ್ನೆ ವಿಚಾರದಲ್ಲಿ? ಅಥವಾ ಈ ರೀತಿ ಯಾವುದೇ ಪೀಠದಲ್ಲಿ ವಿವಾದ ಬಂದ್ರು ಕೂಡ ಯಾರು ನಾಗರಿಕರಾಗಿ ವರ್ತಿಸ್ತಿದ್ದಾರೆ? ಇದೊಂದು ಪೀಠ ನಿನ್ನೆ ಮೇಡಮ್ ನೋಡಿ ಮೇಡಮ್, ನಿನ್ನೆ BC ಉಮಾಪತಿ ಅವರ ನೇತೃತ್ವದ ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟ್ನವರು ಅನೇಕ ಜನ ಭಕ್ತರು ಲೆಕ್ಕ ಕೇಳಿದ್ರು ಅನ್ನೋಂಥ ಕಾರಣದಿಂದ ಸುಮಾರು ಸಾವಿರಾರು ಜನರನ್ನ ಭಕ್ತರನ್ನ ಕರೆದ್ಬಿಟ್ಟು ಲೆಕ್ಕ ಕೇಳಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಬಹಿರಂಗವಾಗಿ ಆಹ್ವಾನ ಕೊಟ್ಟು ಲೆಕ್ಕ ಕೊಡ್ತೀವಿ ಬನ್ನಿ ಅಂತ ಹೇಳಿ ಬಹಿರಂಗವಾದಂತ ಲೆಕ್ಕ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಲೆಕ್ಕ ಕೊಡ್ತಕ್ಕಂಥ ಟ್ರಸ್ಟಿಗಳಿಗೆ ಇವತ್ತು ಚಪ್ಪಲಿನ ತೋರಿಸ್ತಕ್ಕಂಥ ಒಂದು ಪ್ರವೃತ್ತಿನ ಲೆಕ್ಕ ಯಾರು ಕೇಳಿದ್ರಲ್ಲ ಅವರು ಅನಾಗರಿಕವಾಗಿರ್ತಕ್ಕಂಥ ವರ್ತನೆಯನ್ನ ಮಾಡಿದ್ರು. ಈ ಲೆಕ್ಕ ಕೇಳೋ ರೀತಿಯ ಪರಿಸ್ಥಿತಿನೇ ಬರಬಾರ್ದಲ್ವಾ ಸರ್? ಅಂದ್ರೆ ಅಪನಂಬಿಕೆಗೆ ಆಸ್ಪದನೇ ಇರಬಾರ್ದು ಇಂಥ ಜಾಗಗಳಲ್ಲಿ. ಮೋರ್ ಕನ್ಸರ್ನ್ ಅದ್ರ ಬಗ್ಗೆ ಇರೋದು ನಮ್ಗೆ. ಅಪನಂಬಿಕೆ ಅನ್ನೋದಕ್ಕೆ ಆಸ್ಪದನೇ ಇರಬಾರ್ದು. ಟ್ರಾನ್ಸ್ಪರೆನ್ಸಿ ಅನ್ನೋದು ಮಠಗಳಲ್ಲಿ ಇರಬೇಕು. ಅಪನಂಬಿಕೆಗಳಿಗೆ ಆಸ್ಪದ ಖಂಡಿತ ಮೇಡಮ್, ಇವತ್ತು ಅಪನಂಬಿಕೆ ಅಂತಕ್ಕಂಥದ್ದು ಇರಬಾರ್ದು. ಆದ್ರೆ ನಾನು ಬೇರೆ ಮಠಗಳ ಗೊತ್ತಿಲ್ಲ, ಆದ್ರೆ ಪಂಚಮಸಾಲಿ ಜಗದ್ಗುರು ಪೀಠದ ಒಬ್ಬ ಧರ್ಮದರ್ಶಿಯಾಗಿ ಸುಮಾರು ನಾನು 5 ವರ್ಷದಿಂದ ಧರ್ಮದರ್ಶಿ ಆಗಿದ್ದೀನಿ, 20 ವರ್ಷದಿಂದ ಅಲ್ಲಿ ಕೆಲಸನೂ ಮಾಡಿದ್ದೀನಿ. ಈ ನಮ್ಮದು ಏನೇ ಇದ್ರೂ ಕೂಡ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಆ ಟ್ರಸ್ಟ್ ಅಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳ ವಿಚಾರನ ಟ್ರಸ್ಟ್ನ ಸಭೆಯಲ್ಲಿ ಮುಂದಿಡ್ತಾ ಇದ್ವಿ. ಪ್ರತಿ ವರ್ಷನೂ ಕೂಡ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿ ಒಳಗಡೆ. ಇದು ಎಲ್ಲದೂ ಕೂಡ ಅತ್ಯಂತ ಪಾರದರ್ಶಕದಿಂದ ಮತ್ತೆ ಅತ್ಯಂತ ತಾಳ್ಮೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಉದಾಹರಣೆ ಹರಿಹರ ಪೀಠದಲ್ಲಿ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗೇನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮಾತನಾಡ್ತಾ ಇದ್ದಾರೆ, ಈ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನ 2 ವರ್ಷದಿಂದ ನಾವೇನು ಆಡಳಿತಾಧಿಕಾರಿ ಅಂತ ನೇಮಕ ಮಾಡಿದ್ವಿ. ಆ ನೇಮಕ ಮಾಡಿದ ನಂತರ ಕೆಲ ದಿನಗಳು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ರು. ನಮ್ಮ ಆಗು ಹೋಗುಗಳನ್ನ ಎಲ್ಲವನ್ನ ಕೂಡ ಅವ್ರಿಗೂ ಕೂಡ ತಿಳ್ಕೊಂಡು ಸರಿಯಾದಂತ ನಿಟ್ಟಿನಲ್ಲಿ ನಮ್ಮ ಪೀಠ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ, ಇವತ್ತು 4 ಗೋಡೆ ಮಧ್ಯದಲ್ಲಿ ನಡೀತಕ್ಕಂಥ ನಮ್ಮ ಪೀಠದ ಆಂತರಿಕ ವಿಚಾರವನ್ನ ಇವತ್ತು 4 ಜನರ ಬಾಯಿಗೆ ಬೀದಿಗೆ ತಂದಂತ ಕೀರ್ತಿ ಏನಾದ್ರೂ ಸಲ್ಲಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ತದೆ. ಅದನ್ನ ಸರಿಪಡಿಸೋ ಪ್ರಯತ್ನ ನಿಮ್ ಕಡೆಯಿಂದ ಏನಾಯ್ತು ಅಂತ ಹೇಳಿ ನನ್ನ ಪ್ರಶ್ನೆ ಇದೆ, ಬರ್ತೀನಿ ಸರ್. ನಮ್ ಜೊತೆಯಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಚಂದ್ರಶೇಖರ್ ಪೂಜಾರ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಇವಾಗ ಹೌದಪ್ಪ, ಆಸ್ತಿ ನಮ್ಗೆ ದಾಸೋಹ ಮಾಡ್ಲಿಕ್ಕೆ ಬೇಕು, ಶಿಕ್ಷಣ ಕೊಡ್ಲಿಕ್ಕೆ ಬೇಕು, ಸಮಾಜದ ಉದ್ಧಾರಕ ಮಾಡ್ಬೇಕು, ಸರಿ ಒಪ್ಕೊಳ್ಳೋಣ ಅದೆಲ್ಲ. ಬಟ್ ಒಂದು ಅಕೌಂಟಬಿಲಿಟಿ ಅನ್ನೋದು ಕೂಡ ಬೇಕೇ ಬೇಕಲ್ವಾ? ಈಗ ಲೆಕ್ಕ ಕೇಳಿದ ತಕ್ಷಣ ಕಳ್ಳ ಅಂತ ಪಟ್ಟ ಕಟ್ಟೋದಾದ್ರೆ ಲೆಕ್ಕ ಕೊಡದೇ ಇರೋರು ಏನಂತ ಕರಿಬೇಕು? ನಾನು ನಿಮ್ಮ ಧ್ವನಿ ಕೇಳ್ತಾ ಇದ್ದೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಈಗ ಮಾತಾಡ್ತಿದ್ರು ನಾಗರಿಕ ಅನಾಗರಿಕ ಅನ್ನೋಂಥ ವಿಚಾರವಾಗಿ. ಇವತ್ತು ಅನಾಗರಿಕ ವರ್ತನೆ ನಿನ್ನೆ ಹರಿಹರ ಪಂಚಮಸಾಲಿ ಗುರುಪೀಠದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಅಕ್ಷರಶಃ ಅನಾಗರಿಕವಾಗಿರ್ತಕ್ಕಂಥ ಒಂದು ವರ್ತನೆ. ಒಂದು ಗುರುಪೀಠ ಅಂತ ಹೇಳಿದ್ರೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಅತ್ಯಂತ ಪಾವಿತ್ರತೆಯನ್ನ ಹೊಂದಿರತಕ್ಕಂಥ ಒಂದು ಸ್ಥಳ ಅದು. ಆದ್ರೆ ಅಂತ ಸ್ಥಳದಲ್ಲಿ ಏನೇ ಪರ ವಿರೋಧ ಚರ್ಚೆಗಳು ಸೌಹಾರ್ದಯುತವಾಗಿ ನಡಿಬೇಕೇ ವಿನಾ ಚಪ್ಪಲಿ ತೋರಿಸ್ತಕ್ಕಂಥದ್ದು, ಬಾಟ್ಲನ್ನು ಒಗಿತಕ್ಕಂಥ ಅನಾಗರಿಕ ಸಂಸ್ಕೃತಿ ನಡೆದ್ರೆ ಅದು ಪೀಠ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾರು ಉದ್ದೇಶಪೂರ್ವಕವಾಗಿ ಇಂಥ ಅನಾಗರಿಕ ಸಂಸ್ಕೃತಿನ ವ್ಯಕ್ತಪಡಿಸ್ತಾರೋ ನಿಜವಾಗ್ಲೂ ಕೂಡ ಅವರು ನಾಗರಿಕ ಬಂಧುಗಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಈ ಯಾವ ಕಡೆಯವರು ನಾಗರಿಕರಾಗಿ ವರ್ತಿಸಿದ್ರು ಅನ್ನೋದ್ರ ಪಟ್ಟಿ ಕೊಟ್ಬಿಡಿ ಸರ್, ನಾವು ನೋಡ್ಬಿಡೋಣ. ಅಂದ್ರೆ ನಮಗ್ ಸಿಕ್ಕ ದೃಶ್ಯಗಳಲ್ಲಂತೂ ಎರಡೂ ಬದಿಯವ್ರ ತಾಳ್ಮೆ ಯಾವ ಲೆವೆಲ್ ಅಲ್ಲಿ ಇತ್ತು ಅಂತ ನಾವು ಗಮನಿಸಿದ್ವಿ. ಕ್ಷಮೆ ಇರಲಿ, ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಯಾವ ಬಣದವರು ನಾಗರಿಕರಾಗಿ ವರ್ತಿಸಿದ್ರು ನಿನ್ನೆ ವಿಚಾರದಲ್ಲಿ? ಅಥವಾ ಈ ರೀತಿ ಯಾವುದೇ ಪೀಠದಲ್ಲಿ ವಿವಾದ ಬಂದ್ರು ಕೂಡ ಯಾರು ನಾಗರಿಕರಾಗಿ ವರ್ತಿಸ್ತಿದ್ದಾರೆ? ಇದೊಂದು ಪೀಠ ನಿನ್ನೆ ಮೇಡಮ್ ನೋಡಿ ಮೇಡಮ್, ನಿನ್ನೆ BC ಉಮಾಪತಿ ಅವರ ನೇತೃತ್ವದ ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟ್ನವರು ಅನೇಕ ಜನ ಭಕ್ತರು ಲೆಕ್ಕ ಕೇಳಿದ್ರು ಅನ್ನೋಂಥ ಕಾರಣದಿಂದ ಸುಮಾರು ಸಾವಿರಾರು ಜನರನ್ನ ಭಕ್ತರನ್ನ ಕರೆದ್ಬಿಟ್ಟು ಲೆಕ್ಕ ಕೇಳಿರ್ತಕ್ಕಂಥ
ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಬಹಿರಂಗವಾಗಿ ಆಹ್ವಾನ ಕೊಟ್ಟು ಲೆಕ್ಕ ಕೊಡ್ತೀವಿ ಬನ್ನಿ ಅಂತ ಹೇಳಿ ಬಹಿರಂಗವಾದಂತ ಲೆಕ್ಕ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಲೆಕ್ಕ ಕೊಡ್ತಕ್ಕಂಥ ಟ್ರಸ್ಟಿಗಳಿಗೆ ಇವತ್ತು ಚಪ್ಪಲಿನ ತೋರಿಸ್ತಕ್ಕಂಥ ಒಂದು ಪ್ರವೃತ್ತಿನ ಲೆಕ್ಕ ಯಾರು ಕೇಳಿದ್ರಲ್ಲ ಅವರು ಅನಾಗರಿಕವಾಗಿರ್ತಕ್ಕಂಥ ವರ್ತನೆಯನ್ನ ಮಾಡಿದ್ರು. ಈ ಲೆಕ್ಕ ಕೇಳೋ ರೀತಿಯ ಪರಿಸ್ಥಿತಿನೇ ಬರಬಾರ್ದಲ್ವಾ ಸರ್? ಅಂದ್ರೆ ಅಪನಂಬಿಕೆಗೆ ಆಸ್ಪದನೇ ಇರಬಾರ್ದು ಇಂಥ ಜಾಗಗಳಲ್ಲಿ. ಮೋರ್ ಕನ್ಸರ್ನ್ ಅದ್ರ ಬಗ್ಗೆ ಇರೋದು ನಮ್ಗೆ. ಅಪನಂಬಿಕೆ ಅನ್ನೋದಕ್ಕೆ ಆಸ್ಪದನೇ ಇರಬಾರ್ದು. ಟ್ರಾನ್ಸ್ಪರೆನ್ಸಿ ಅನ್ನೋದು ಮಠಗಳಲ್ಲಿ ಇರಬೇಕು. ಅಪನಂಬಿಕೆಗಳಿಗೆ ಆಸ್ಪದ ಖಂಡಿತ ಮೇಡಮ್, ಇವತ್ತು ಅಪನಂಬಿಕೆ ಅಂತಕ್ಕಂಥದ್ದು ಇರಬಾರ್ದು. ಆದ್ರೆ ನಾನು ಬೇರೆ ಮಠಗಳ ಗೊತ್ತಿಲ್ಲ, ಆದ್ರೆ ಪಂಚಮಸಾಲಿ ಜಗದ್ಗುರು ಪೀಠದ ಒಬ್ಬ ಧರ್ಮದರ್ಶಿಯಾಗಿ ಸುಮಾರು ನಾನು 5 ವರ್ಷದಿಂದ ಧರ್ಮದರ್ಶಿ ಆಗಿದ್ದೀನಿ, 20 ವರ್ಷದಿಂದ ಅಲ್ಲಿ ಕೆಲಸನೂ ಮಾಡಿದ್ದೀನಿ. ಈ ನಮ್ಮದು ಏನೇ ಇದ್ರೂ ಕೂಡ ಪ್ರತಿ ಒಂದು ತಿಂಗಳಲ್ಲೂ ಕೂಡ ಆ ಟ್ರಸ್ಟ್ ಅಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚಗಳ ವಿಚಾರನ ಟ್ರಸ್ಟ್ನ ಸಭೆಯಲ್ಲಿ ಮುಂದಿಡ್ತಾ ಇದ್ವಿ. ಪ್ರತಿ ವರ್ಷನೂ ಕೂಡ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿ ಒಳಗಡೆ. ಇದು ಎಲ್ಲದೂ ಕೂಡ ಅತ್ಯಂತ ಪಾರದರ್ಶಕದಿಂದ ಮತ್ತೆ ಅತ್ಯಂತ ತಾಳ್ಮೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಉದಾಹರಣೆ ಹರಿಹರ ಪೀಠದಲ್ಲಿ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗೇನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಮಾತನಾಡ್ತಾ ಇದ್ದಾರೆ, ಈ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನ 2 ವರ್ಷದಿಂದ ನಾವೇನು ಆಡಳಿತಾಧಿಕಾರಿ ಅಂತ ನೇಮಕ ಮಾಡಿದ್ವಿ. ಆ ನೇಮಕ ಮಾಡಿದ ನಂತರ ಕೆಲ ದಿನಗಳು ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ರು. ನಮ್ಮ ಆಗು ಹೋಗುಗಳನ್ನ ಎಲ್ಲವನ್ನ ಕೂಡ ಅವ್ರಿಗೂ ಕೂಡ ತಿಳ್ಕೊಂಡು ಸರಿಯಾದಂತ ನಿಟ್ಟಿನಲ್ಲಿ ನಮ್ಮ ಪೀಠ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ, ಇವತ್ತು 4 ಗೋಡೆ ಮಧ್ಯದಲ್ಲಿ ನಡೀತಕ್ಕಂಥ ನಮ್ಮ ಪೀಠದ ಆಂತರಿಕ ವಿಚಾರವನ್ನ ಇವತ್ತು 4 ಜನರ ಬಾಯಿಗೆ ಬೀದಿಗೆ ತಂದಂತ ಕೀರ್ತಿ ಏನಾದ್ರೂ ಸಲ್ಲಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ತದೆ. ಅದನ್ನ ಸರಿಪಡಿಸೋ ಪ್ರಯತ್ನ ನಿಮ್ ಕಡೆಯಿಂದ ಏನಾಯ್ತು ಅಂತ ಹೇಳಿ ನನ್ನ ಪ್ರಶ್ನೆ ಇದೆ, ಬರ್ತೀನಿ ಸರ್. ನಮ್ಮ ಜೊತೆಯಲ್ಲಿ ಪ್ರೊಫೆಸರ್